ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ನೀವೊಂದು ವಿಡಿಯೋದಲ್ಲಿ ನೀವೇನು ತಮ್ಮನೇಲಿ ನೋಡಿ ಬಂದಿದ್ದೀರಾ, ಭಾಳಷ್ಟು ಡೌಟ್ಸ್ಗಳಿದ್ದಾವೆ. ಸೊ ಆ ಎಲ್ಲನೂ ಕೂಡ ಕ್ಲಿಯರ್ ಮಾಡೋಣ ಅಂತಲೇ ಬಂದಿದ್ದೀನಿ. ಓಕೆ, ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೋರ್ ಆ್ಯಂಡ್ ಅಪ್ಡೇಟ್ಗೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ಸರಿ ಸ್ನೇಹಿತರೆ, ಎಲ್ಲ ಒಂದು ಕೋರ್ಸು ಕೂಡಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಚಾನಲ್ ಜಾಸ್ತಿ ನೋಡೋರು ಯಾರಪ್ಪ ಅಂತಂದರೆ ಇಂಜಿನಿಯರಿಂಗ್ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳು. ಆ್ಯಂಡ್ ಈ ಇತ್ತೀಚೆಗೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಸೊ ಹಂಗಾಗ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಿದ್ದೀನಿ. ಸರಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಒಬ್ಬ ಸ್ಟೂಡೆಂಟ್ಸ್ ಇಟ್ಕೊಂಡು ಮಾತಾಡೋದಂತಂದರೆ, ಸರಿ ಕಾಣಿಸ್ತಿದೆ ಇದು ಈ ಒಂದು ಸ್ಟೂಡೆಂಟ್ಸು ಇಂಜಿನಿಯರ್ ಸ್ಟೂಡೆಂಟ್ಸು ಈಗ 3rd ಸೆಮ್ ಮುಗಿಸ್ಕೊಂಡಿದ್ದಾನೆ. ಓಕೆ, ರಿಸಲ್ಟ್ ಕೂಡ ಬಂದೈತೆ. 4th ಸೆಮ್ ಇದ್ದಾನೆ. 3rd ಸೆಮ್ ಇದ್ದಾಗ ಅಪ್ಲಿಕೇಶನ್ ಹಾಕಿದ್ದ ಯಾವುದು 2024-25. ಓಕೆ, 2023-24 ಅಪ್ಡೇಟ್ ಜಾಸ್ತಿ ಬರಲ್ಲ, ಯಾಕಂದರೆ 2023-24 ಆಲ್ಮೋಸ್ಟ್ ಎಲ್ಲನೂ ಕೂಡ ಅಮೌಂಟ್ ಎಲ್ಲರೂ ಕೂಡ ಕ್ರೆಡಿಟ್ ಆಗಿದೆ. ಈಗ 2024-25 ಇದ್ರ ಬಗ್ಗೆನೂ ಕೂಡ ಜಾಸ್ತಿ ಮಾತಾಡೋದು. ಈಗ ಅದರದ್ದೇ ಒಂದು ಈಗಾಗಲೇ ಇದ್ರ ಬಗ್ಗೆನೂ ಕೂಡ ಹೇಳಿದ್ದೆ ನಿಮಗೆ. ಅಪ್ಲಿಕೇಶನ್ ಅಂದರೆ ಈಗ 3rd ಸೆಮ್ ಇದಾನಂತಂದರೆ ಈಗ ಬಂದರೆ ಮುಂಚೆನೇ ಹಾಕಿದ್ದ ಅಪ್ಲಿಕೇಶನ್ ಅಂತಂದರೆ ನವೆಂಬರಲ್ಲಿ ಅವಾಗೆ ಅಪ್ಲಿಕೇಶನ್ ಹಾಕಿದ್ದೆ ಈ ಒಂದು ಸ್ಟೂಡೆಂಟ್ಸು. ಇವನಿಗೆ ಏನೇನೆಲ್ಲ ಆಗಿದ್ದಾವೆ, ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಂತಂದರೆ, ಓಕೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಣಿಸ್ತಿದೆ ಅಂತ ಅನಿಸ್ಬೋದು. 2 ರೀತಿಯಾಗಿ ಅಮೌಂಟ್ ಕಾಣಿಸ್ತವೆ. ಈ ಒಂದು ಸ್ಟೂಡೆಂಟ್ಸ್ ಏನು ಬರ್ತಾನೆ, OBC ಸ್ಟೂಡೆಂಟ್ಸ್ ಆಗಿರೋ ಕಾರಣ ಇವನಿಗೆ ಏನು ಮಾಡ್ತಾರೆ, ಪಿ ರಿಇಂಬರ್ಸ್ಮೆಂಟು 18,000 ರೂಪಾಯಿ ಕೊಡ್ತಾಯಿದ್ರೆ, ಯಾಕಂದರೆ ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜಲ್ಲಿ ತೊಗೊಂಡಿರೋ ಕಾರಣ. ಸರಿ, ಓಕೆ 18,000 ರೂಪಾಯಿ ಇದೆ. ಆ್ಯಂಡ್ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಈ ಒಂದು ಸ್ಕೀಮಲ್ಲಿ 15,000, ಅಂದರೆ ಟೋಟಲ್ ಎಷ್ಟು 33,000 ಆಗ್ತದೆ. ಓಕೆ, SSB ದಲ್ಲೇ ಬರ್ತದೆ. SSB ಬಿಟ್ಟು ಮತ್ತೆ ಬೇರೆ ಏನೂ ಇರಲ್ಲ. ಈಗ ಮೇನ್ ಇನ್ಮೇಲೆ ಕ್ವಶನ್ಸ್ ರೈಸ್ ಆಗ್ತಾ ಹೋಗ್ತವೆ, ಆನ್ಸರ್ ಬರ್ತವೆ. ಓಕೆ, ಇದರಲ್ಲಿ 2 ಮೆನ್ಷನ್ ಮಾಡಿದ್ದಾರೆ. ಅಣ್ಣ ಇದು BCWD ಫೀ ರಿಮರ್ಸ್ಮೆಂಟಿಗೆ ಹೆಂಗೆ ಅಪ್ಲಿಕೇಶನ್ ಹಾಕೋದು, ಅಣ್ಣ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಕೇಳ್ತಾ ಇದ್ರಿ. ನೋಡಿ, ನೀವು ಇದಕ್ಕೆ ಏನು ಸಪ್ರೇಟ್ ಅಪ್ಲಿಕೇಶನ್ ಹಾಕೋಂಗಿರಲ್ಲ. ಇವೆರಡೇ ಅಂತಲ್ಲ, ಈ ಇದು ಕಾಣಿಸ್ತೀವಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಕೂಡ ಏನಾದರೂ ಸ್ಕೀಮ್ ಇದ್ರೂ ಕೂಡ ಇಲ್ಲೇ ಮೆನ್ಷನ್ ಮಾಡ್ತಾರೆ. ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತಾರೆ. ಇನ್ನೂ ಕೂಡ ಸ್ಕಾಲರ್ಶಿಪ್ ಕೊಡ್ತಾರೆ, SSB ಜಲ್ಲೇ ಕೊಡ್ತಾರೆ. ಲೈಕ್ ಎಕ್ಸಾಂಪಲ್, ಈಗ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, SSBಯಲ್ಲಿ ಬರುವಂಥ. ಅಂದರೆ ಈಗ ಏನು SSB ಅಂತಂದರೆ ನಿಮಗೆ ಗೊತ್ತಿರೋ ಹೋಗಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಬರೋಬ್ಬರಿ ಈಗ ಮೊದಲು 12 ಇದು, ಈಗ ಸುಮಾರು ಒಂದು 15-16 ಏನಾಗಿದೆಪ್ಪ ಅಂದರೆ ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ತಾಯಿದ್ದಾವೆ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಆನ್ ದ ಬೇಸ್ ಆಫ್ ದ ಕ್ಯಾಟಗರಿ ಮತ್ತು ಕ್ಯಾಟಗರಿ. ಓಕೆ, ಆಲ್ಮೋಸ್ಟ್ ಎಲ್ಲನೂ ಕೂಡ ಕ್ಯಾಟಗರಿ ಮೇಲೆ ಏನು ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ಗಳು ಸಪ್ರೇಟ್ ಆಗ್ತಾ ಹೋಗಿದ್ದಾವೆ. ಸರಿ, ಕ್ಯಾಟಗರಿ ನಾವು ಬದಲು ಕೆಲವೊಂದಿಷ್ಟು ಕ್ಯಾಸ್ಟ್ ಮೇಲೂ ಕೂಡ ಏನಾಗಿದ್ದಾವೆ, ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಆಗಿದ್ದಾವೆ. ಆ್ಯಂಡ್ ಕ್ಯಾಟಗರಿ ಕೂಡ ಇಂಪಾರ್ಟೆಂಟ್, ಅದು ಕೂಡ ಅದ್ರ ಮೇಲೆ ಕೂಡ ಏನಾಗಿದೆ ಅಂತಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ಗಳು ಬೇರೆ ಆಗಿದ್ದಾವೆ. ಬಟ್ ಸ್ಕಾಲರ್ಶಿಪ್ ಮಾತ್ರ SSB ಒಂದೇ ಅಪ್ಲಿಕೇಶನ್ ಹಾಕಿಬಿಟ್ರೆ ಇದೆಲ್ಲನೂ ಕೂಡ ಬರ್ತದೆ. ಇದು ಗೌರ್ಮೆಂಟ್ದು. ಓಕೆ ಸರಿ, ಈಗ ಇದ್ರವಾಗಿ ಇನ್ನೊಂದು ಮೇನ್ ಆಗಿ, ಸರಿ ಇಲ್ಲಿ ರಿಜೆಕ್ಷನ್ ರೀಸನ್ ಏನೇ ಅಂತ ಕಾಣಿಸ್ತಿದೆ. ಇದ್ರ ಬಗ್ಗೆ ಕೂಡ ಕೆಲವೊಬ್ರು ಮಾತಾಡಿದರೆ, ಇದರಲ್ಲೇ ರೀಸನ್ ಬಂದಿತ್ತಪ್ಪ ಅಂದರೆ ನಿಮ್ಮದು ರಿಜೆಕ್ಟ್ ಆಗಿದೆ ಅಂತ ಅರ್ಥ ಅಂತ ಹೇಳಿದೆ ನಾನು. ಸರಿ, ಈ ರಿಜೆಕ್ಟ್ ಆಗೋ ಬದಲಿಗೆ ಕೆಲವೊಂದಿಷ್ಟು ಹುಡುಗರು ಏನಂತ ಬಂದಿದೆ ಅಂತಂದರೆ ಅಕಾಡೆಮಿಕ್ ಡೀಟೇಲ್ಸ್ ಇಲ್ಲ ಅಂತ ಬಂದಿದೆ ರೀಸನಲ್ಲಿ. ಓಕೆ, ಸೊ ಇದಕ್ಕೆ ಏನು ಮಾಡಬೇಕು, ಸೊಲ್ಯೂಷನ್ ಕೂಡ ಇರ್ತದೆ. ಸಿಂಪಲ್ಲಾಗಿ ನಿಮ್ಮ ಒಂದು ಪ್ರಿನ್ಸಿಪಲ್ ಅಥವಾ ಅಂದರೆ SSB ಸ್ಕಾಲರ್ಶಿಪ್ನ ಒಬ್ಬರು ಮೇಂಟೈನ್ ಮಾಡೋರೊಬ್ಬರು, ವರ್ಕ್ ಮಾಡೋರೊಬ್ರು ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಕೊಟ್ಟಿರ್ತಾರೆ. ಅಂದರೆ ಆ ಒಂದು ಸರ್ಸ್ಗೆ ಅಥವಾ ಲೆಕ್ಚರ್ ಅಥವಾ ಕ್ಲರ್ಕ್ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡೋಕೆ, ಸರ್ ಈ ರೀತಿ ನಮಗೆ ರಿಜೆಕ್ಟ್ ರೀಸನಲ್ಲಿ ಈ ರೀತಿ ಅಕಾಡೆಮಿಕ್ ಇಯರ್ ಏನು ಕೊಟ್ಟಿಲ್ಲ ಅಂತ ಬರ್ತಾಯಿದೆ. ಸೊ ಹಂಗಾಗ್ಬಿಟ್ಟು ನೀವು ಡೀಟೇಲ್ಸ್ ಸೆಂಡ್ ಮಾಡಬೇಕು ಅಂತ ಬಂದಾಗ ಆಟೋಮೆಟಿಕ್ಲಿ ಅವ್ರು ಸೆಂಡ್ ಮಾಡ್ತಾರೆ. ಇದು ಕೂಡ ಸಾಲ್ವ್ ಔಟ್ ಆಗುತ್ತದೆ. ಓಕೆ, ಅಥವಾ ಇನ್ನೂ ಕೂಡ ಬೇರೆ ಬೇರೆ ರೀಸನ್ ಏನಾದರೂ ಬಂದಿತ್ತಪ್ಪ ಅಂದರೆ ಇದಿಷ್ಟೇ ಹೋಗ್ಬಿಟ್ಟು ಯಾರಿಗೆ ಕೊಟ್ಟಿರುತ್ತೆ SSB ಮೇಂಟೈನ್ ಮಾಡೋಕ್ಕೆ ಅವ್ರ ಹತ್ರ ಹೋಗ್ಬಿಟ್ಟು ಅಪ್ರೋಚ್ ಮಾಡಬೇಕು, ಸಾಲ್ವ್ ಆಗ್ತದೆ. ಓಕೆ, ಇದು ಒಂದು ಆಯಿತು. ಈ ಅಮೌಂಟ್ ಹೇಳೋದು ಇದು ಬೇರೆ ಬೇರೆ ಈಗ ಹೇಳ್ದಂಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟು ಕೂಡ ಕಂಪಿಷನಲ್ಲಿದ್ದಾರೆ ನೋಡಿ. ಎಲ್ಲ ಒಂದು ಸ್ಕಾಲರ್ಶಿಪ್ ಕೂಡ ಇದರಲ್ಲೇ ಬರುವಂಥದ್ದು. ಆ್ಯಂಡ್ ಇದರಲ್ಲಿ ಈಗ ಇತ್ತೀಚೆಗೆ ಸ್ಕಾಲರ್ಶಿಪ್ ಹಾಕಿದವ್ರಿಗೆ ಈಗ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮ್ದು ಯಾವುದೇ ರೀತಿ ನಮಗೆ ಸ್ಟೇಟಸ್ ತೋರಿಸಲ್ಲ. ಯಾಕಂತಂದರೆ ಅವ್ರು ಮೆನ್ಷನ್ ಮಾಡಿದ ಪ್ರಕಾರ ಏನಪ್ಪ ಅಂದರೆ ಮೇಲ್ಗಡೆ BCWD ಫೀ ರಿಇಂಬರ್ಸ್ಮೆಂಟ್ ಮಾತ್ರ ಏನು 18,000 ರೂಪಾಯಿ ನೀವೇನದು OBC ಸ್ಟೂಡೆಂಟ್ಸು ಆಗಿತ್ತಂದರೆ ಬರ್ತದೆ. ಅಥವಾ ಬೇರೆ ಬೇರೆ OBC ಸ್ಟೂಡೆಂಟ್ಸಲ್ಲೂ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಯಾವೊಂದು ಕಾಲೇಜು ಯಾವ ರೀತಿ ಸೀಟು ತೊಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸರಿ, ಓದ್ಸತ್ತೆ OBC ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಿ ಈ ರೀತಿ ತೊಗೊಂಡವ್ರಿಗೆ ಏನಾಗ್ತೈತಪ್ಪ ಅಂದರೆ 22,000 ಕೊಟ್ಟಿದ್ರು, ಈಗ 18,000 ಕೊಡ್ತಿದ್ದಾರೆ. ಸೊ ಹಂಗೆ ಓಕೆ, ವರ್ಷಕ್ಕಿಂತ ವರ್ಷ ಸ್ವಲ್ಪ ಅಮೌಂಟ್ ವೇರಿಯೇಷನ್ ಆಗ್ತಾ ಇರ್ತಾರೆ, ಅದ್ರ ಬಗ್ಗೆ ಹೊರಿಬೇಡ. ಓಕೆ ಸರಿ, ಈಗ 2 ಆಯಿತು. ಓಕೆ, ಇನ್ನೊಂದೇನಪ್ಪ ಅಂದರೆ ಈ ರೀತಿ ಓಕೆ ಪೋಸ್ಟ್ DBTಲಿ ಬಂದ ತಕ್ಷಣ ಇಲ್ಲಿ ಏನೇನು ಯಾವ ರೀತಿ ಇರಬೇಕು ಸ್ಟೇಟಸ್ ಅಂತ ಕೇಳಿದಾಗ, ಸರಿ ಅಕಾಡೆಮಿಕ್ ಇಲ್ಲಿ S ಅಂತ ಬಂದುಬಿಟ್ಟು ಇಲ್ಲಿ ಅಮೌಂಟ್ ಕೂಡ ಮೆನ್ಷನ್ ಮಾಡಿದೆ. S ಆಗಿದೆ ಅಂತಂದರೆ DBT ಪುಷ್ ಆಗಿದೆ, ಅವ್ರ ಕಡೆಯಿಂದ ಆಗುವಂಥ ಪುಷ್ ಆಗಿಬಿಟ್ಟಿದೆ. ಇನ್ನೇನಪ್ಪ ಅಂತಂದರೆ ಬ್ಯಾಂಕ್ ಕಡೆಯಿಂದ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಮಾಡೋದು. ಓಕೆ, ಇಲ್ಲಿ ಅವೇಟೆಡ್ ಅಂತ ಅರ್ಥ ಬರುತ್ತೆ ಅಂತ ಅರ್ಥ.
ಅಥವಾ ಇನ್ನು ಸ್ಟೇಟಸಲ್ಲಿ ಇನ್ನೂ ಕೂಡ ಅಪ್ಡೇಟ್ ಆಗಿರೋಕ್ಕೆ ಬಂದಿರ್ತಂತಾರೆ ಆ್ಯಕ್ಚುಲಿ ಈ ಒಂದು ಸ್ಟೂಡೆಂಟ್ಸ್ಗೆ ಬಂದಿದೆ. ಈ ಸದ್ಯಕ್ಕೆ ನಿಮಗೆ ಗೊತ್ತಿರೋಗೆ SSBಲಿ ನಾ ಇದಕ್ಕೆ ತಾನೇ ಓಪನ್ ಮಾಡೋಕ್ಕೆ ಹೋದೆ, ಬಟ್ ಸಿಕ್ಕಾಪಟ್ಟೆ ಸರ್ವರ್ ಬಿಸಿ ಬರ್ತದೆ. ಇನ್ ಕೇಸ್ ಓಕೆ ನಿಮ್ಗೆ ಬಂದಿತ್ತು ಅವೇಟೆಡ್ ಬದಲಿಗೆ ಅಮೌಂಟು ಸ್ಯಾಂಕ್ಷನ್ ಆಗಿಬಿಟ್ಟು ಎಷ್ಟು ಅಂತ ಬಂದಿತ್ತಂದರೆ ಎಲ್ಲನೂ ಕೂಡ ನೋ ರೆಸ್ಪಾನ್ಸ್ ಅಂತ ಏನು ಕಾಣಿಸ್ತಿದೆ. ಇಲ್ಲಿ ನಿಮ್ಮ ಒಂದು UTR ನಂಬರ್ ಆಯಿತು, ಅಮೌಂಟ್ ಹಾಕಿರ್ತಕ್ಕಂಥ ನಂಬರ್ ಆಯಿತು, ನಿಮ್ಮ ನೇಮು, ಯಾವ ಒಂದು ಅಕೌಂಟ್ ನಂಬರ್ಗೆ ಬಂದಿದೆ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಈ ಒಂದು ಕೆಳಗಡೆ ಲಿಂಕ್ ಕಾಣಿಸ್ತಿದ್ದಾವೆ. ನೋ ರೆಸ್ಪಾನ್ಸ್ ಇದೆಯಲ್ವ, ಬ್ಯಾಂಕ್ ನೇಮು, ಬ್ಯಾಂಕ್ ಅಕೌಂಟ್ ನಂಬರು, UTR ನಂಬರ್ ಎಲ್ಲ ಕಾಣಿಸ್ತಿದ್ದಲ್ವ, ಇದು ಪೇಡ್ ಸ್ಟೇಟಸು ಎಲ್ಲನೂ ಕೂಡ ಆಗಿ ನಂಬರ್ ಕೂಡ ಎಲ್ಲರೂ ಕೂಡ ಶೋ ಆಗ್ತವೆ. ಓಕೆ ಸರಿ, ಓಕೆ. ಇನ್ನು ನೋ ಎಸ್ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರಿ. ಎಸ್ ಇದ್ದವ್ರಿಗೆ ಮಾತ್ರ ನೋ ಇದೆ ಅಂದ ತಕ್ಷಣ ಇದು ಬರಲ್ಲ ಅಂತಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ಪುಷ್ DBT, ಇನ್ನೂ ನೋ ಅಂದರೆ DBT ಪುಷ್ ಆಗಿಲ್ಲ, ಬಟ್ ಅಮೌಂಟ್ ಬರಲ್ಲ ಅಂತಲ್ಲ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಏನಾಗಿದೆ ಅಪ್ರೂವ್ಡು ಏನಾಗಿದೆ ಎಸ್ ಅಂತ ಇದೆ ಅಂತಂದರೆ ಇದು ಕೂಡ ಬರ್ತದೆ, ಬಟ್ DBT ಪುಷ್ ಆಗಿಲ್ಲ. ಬಟ್ DBT ಪುಷ್ ಆಗೋಕ್ಕೆ ಅಮೌಂಟ್ ಯಾವಾಗ ಬಿಡುಗಡೆ ಆಗುತ್ತೋ ಈ ಒಂದು ಅಮೌಂಟ್ದು, ಆವಾಗ ಆಟೋಮೆಟಿಕ್ಲಿ ನಿಮ್ಮ ಒಂದು ಖಾತೆಗೆ ಅಂದರೆ ಅಮೌಂಟ್ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ನೀವು ಯಾವುದೇ ದುಡ್ಡು ಇನ್ ಕೇಸಲ್ಲಿ ಏನಾದರೂ ಡಿಪಾರ್ಟ್ಮೆಂಟ್ಗೆ ಅಮೌಂಟ್ ಬಂತಂದರೆ ಯಾವುದೂ ಕೂಡ ಇಟ್ಕೊಳ್ಳೋಕೆ ಹೋಗಲ್ಲ, ಬೇಗನೆ ಬಿಟ್ಬಿಡ್ತಾರೆ. ಯಾಕಂದರೆ ಇದ್ರದ್ದು ಭಾಳ ಇಶ್ಯೂ ಆಗ್ತವೆ, ಡಿಪಾರ್ಟ್ಮೆಂಟ್ಗೂ ಕೂಡ ಗೊತ್ತು. ಸೊ ಹಂಗಾಗಿ ಸರಿ ಏನೇ ಆಗಲಿ ಇದಿಷ್ಟು ಸದ್ಯಕ್ಕಂತೂ ಇದಿಷ್ಟೇ ಹೇಳ್ತಿದ್ದೀನಿ. ಯಾಕಂದರೆ ಭಾಳ ಲೆಂತ್ ಆಯ್ತಂದ್ರೆ ವಿಡಿಯೋ ಯಾರು ಕೂಡ ನೋಡಲ್ಲ. ಸೊ ಅವಾಗ ಈ ರೀತಿ ಹೇಳ್ತಾ ಇರ್ತೀವಿ. ಒಂದು ಅಂದರೆ ಇದೇ ಸ್ವಲ್ಪ ಲೆಂತ್ ವಿಡಿಯೋ ಅನ್ಸುತ್ತೆ, 6 ನಿಮಿಷದ್ದು. ನಾವು ಒಂದು 3 ರಿಂದ 4 ನಿಮಿಷ ಮಾತಾಡ್ತಿರ್ತೀನಿ, ಅದು ಚಿಕ್ಕ ಅಪ್ಡೇಟ್ ಕೂಡ. ಸೊ ಹಂಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಇಟ್ಕೊಂಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.